ಸ್ನೇಹಿತರೆ ನಮಸ್ಕಾರ. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ನಡುವಿರ್ತಕ್ಕಂತಹ ಯುದ್ಧ 1 ತಿಂಗಳು ಪಾರಾಗಿದೆ. ಹೌದು, ಇದು 3ನೇ ಮಹಾಯುದ್ಧ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಈ ಯುದ್ಧದಲ್ಲಿ ಸಾಕಷ್ಟು ಸಾವು ನೋವುಗಳಾಗ್ತವೆ, ಸಾಕಷ್ಟು ನಷ್ಟ ಆಗತ್ತೆ, ಹಾನಿ ಆಗತ್ತೆ. ಇದು ಇರಾನ್ಗೂ ಕೂಡ ಆಗತ್ತೆ. ಇರಾನ್ ಮರು ಸ್ಥಾಪಿಸಬೇಕು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅಮೆರಿಕಾದಲ್ಲಿ ಕೂಡ ಸಾಕಷ್ಟು ನಷ್ಟ ಆಗಿದೆ, ಇಸ್ರೇಲ್ ಅಲ್ಲಿ ಕೂಡ ಸಾಕಷ್ಟು ನಷ್ಟ ಆಗಿದೆ. ಇದರಿಂದ ಸಾವಿರಾರು ಲಕ್ಷಾಂತರ ಗಟ್ಲೆ ಸೈನಿಕರು ಸಾವನ್ನಪ್ಪಿದ್ದಾರೆ. ಅಂದ್ರೆ 3 ರಾಷ್ಟ್ರಗಳನ್ನ ಸೇರಿಸಿ 3 ರಾಷ್ಟ್ರಗಳ ಆದಾಯ ಏನ್ ಬರ್ತಾ ಇತ್ತಲ್ವಾ ಆಯಿಲ್ದಿಂದ, ಅದೆಲ್ಲವೂ ಕೂಡ ಸರ್ವನಾಶ ಆಗುವ ಹಂತಕ್ಕೆ ಬಂದು ತಲುಪಿದೆ. ಇದರ ಮಧ್ಯೆ ಅಮೆರಿಕ ತಾನು ಅಂದುಕೊಂಡಂತೆ ಸಾಧಿಸಿ ಬಿಡ್ತಾ ಅಂತ ಪ್ರಶ್ನೆ ಬಂದ್ರೆ ಇದಕ್ಕೆ ಇಲ್ಲ ಅಂತ ಉತ್ತರ ಬರುತ್ತೆ. ಯಾಕೆ ಅಂತ ಕೇಳೋದಾದ್ರೆ, ಅಮೆರಿಕದ ಮುಖ್ಯವಾದ ಉದ್ದೇಶ ಇರಾನ್ನಲ್ಲಿರ್ತಕ್ಕಂತಹ ಖಮೇನಿಯ ಸರ್ಕಾರವನ್ನ ತೆಗೆದು ಹಾಕಬೇಕು, ಅಲ್ಲಿ ನಮ್ಮದೇ ಆದಂತಹ ರಾಜ್ಯಭಾರ ನಡಿಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಅಲ್ಲಿಯ ಖಮೇನಿ ಸತೋದ, ಅವನನ್ನ ಉಡಾಯಿಸ್ಬಿಟ್ರು. ಆದ್ರೆ ಅಲ್ಲಿಯ ಸರ್ಕಾರವನ್ನ ತೆಗೆದು ಹಾಕ್ಲಿಕ್ಕೆ ಆಗಲಿಲ್ಲ ಈ ಅಮೆರಿಕ ಹತ್ರ. ಇರಾನ್ ಯಾವ ಕಾರಣಕ್ಕೂ ಕೂಡ ಬಗ್ತಾ ಇಲ್ಲ, ಶರಣ ಆಗ್ತಾ ಇಲ್ಲ. ಅಮೆರಿಕ ಇರಾನ್ ಶರಣಾಗುವುದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಅಮೆರಿಕ ಯುದ್ಧ ಹೇಗೆ ಮಾಡ್ತಾ ಇದೆಯೋ ಅದಕ್ಕೆ ಪ್ರತಿ ಉತ್ತರವನ್ನ ಇರಾನ್ ಕೂಡ ಕೊಡ್ತಾನೆ ಇದೆ. ಇದರ ಮಧ್ಯದಲ್ಲಿ ದೊಡ್ಡ ಬೆಳವಣಿಗೆ ಆಗಿಬಿಟ್ಟಿದೆ. ನೀವು ತಮಿಳ್ನಾಡಿನಲ್ಲಿ ನೋಡಿರಬಹುದು. ಹೌದು ಸ್ನೇಹಿತರ, ಇದು ನಿಜ. ಅಮೆರಿಕಾದಲ್ಲಿರ್ತಕ್ಕಂತಹ ಟ್ರಂಪ್ನ ವಿರುದ್ಧವಾಗಿನೇ ಅಲ್ಲಿರ್ತಕ್ಕಂತಹ ಅಮೆರಿಕನ್ನರು ಈಗ ಮುಗಿಬಿದ್ದಿದ್ದಾರೆ. ಟ್ರಂಪ್ ದೇಶ ಬಿಟ್ಟು ತೊಲಗಿ ಎನ್ನುವಂತಹ ಕೂಗುಗಳು ಕೂಡ ಬರ್ತಾ ಇದ್ದಾವೆ. ನಮಗೆ ಇಂತಹ ರಾಜ್ಯಭಾರ ಬೇಡವೇ ಬೇಡ ಅಂತ ಕೂಗುಗಳು ಕೇಳಿ ಬರ್ತಾ ಇದೆ. ಸುಮಾರು 80 ಲಕ್ಷ ಅಲ್ಲಿರ್ತಕ್ಕಂತಹ ಪ್ರಜೆಗಳು ಸ್ಟ್ರೈಕ್ ಅನ್ನ ಮಾಡ್ತಿದ್ದಾರೆ. ಹೌದು, ಬೀದಿಗೆ ಇಳಿದು ಬಿಟ್ಟಿದ್ದಾರೆ. ಹೀಗೆ ಇದುವರೆಗೂ ಕೂಡ ಸ್ಟ್ರೈಕ್ ಆಗಿರ್ಲಿಲ್ಲ ಕಣ್ರಿ. 8 ಮಿಲಿಯನ್ ಅಷ್ಟು ಅಲ್ಲಿಯ ಪ್ರಜೆಗಳು ಬೀದಿಗೆ ಬಂದ್ಬಿಟ್ಟಿದ್ದಾರೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಟ್ರಂಪ್ ಅನ್ನ ತೆಗೆದು ಹಾಕಲಿಕ್ಕೆ. ಹೌದು, ಹಾಗಾದ್ರೆ ಈ ರೀತಿ ಜನರ ಆಕ್ರೋಶ ಹುಟ್ಟಲಿಕ್ಕೆ ಕಾರಣವಾದ್ರೂ ಏನು? ಈ ಯುದ್ಧದಿಂದ ಈ ರೀತಿ ಎಲ್ಲವೂ ಕೂಡ ಆಗ್ತಾ ಇದೆಯಾ? ಇದೆಲ್ಲದರ ಬಗ್ಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಇದರ ಮಧ್ಯದಲ್ಲಿ ಅಮೆರಿಕಾದ ಟ್ರಂಪ್ ಹೇಳ್ತಾ ಇದ್ದಾನೆ, ನಾನು 10 ದಿನಗಳ ಕಾಲ ಯುದ್ಧವನ್ನ ನಿಲ್ಲಿಸ್ತಾ ಇದ್ದೀನಿ. ತನ್ನ ಮನಸ್ಸಿಗೆ ಬಂದ ಹಾಗೆ ಯುದ್ಧವನ್ನ ನಿಲ್ಲಿಸೋದು, ತನ್ನ ಮನಸ್ಸಿಗೆ ಬಂದ ಹಾಗೆ ಯುದ್ಧವನ್ನ ಪ್ರಾರಂಭ ಮಾಡೋದು, ಇದೇನು ಆಡುವಂತಹ ಆಟವಾ ಅನ್ನುವಂತಹ ಪ್ರಶ್ನೆ ಅಲ್ಲಿಯ ಜನರು ಕೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಕಡೆ ಇರಾನ್ ಕೂಡ ಹೇಳ್ತಾ ಇದೆ, ನನ್ನಲ್ಲಿ ಎಷ್ಟೇ ನಷ್ಟವಾಗಿರ್ಲಿ ಆದ್ರೆ ನಾನು ಸೋಲು ಒಪ್ಕೊಳ್ಳೋದಿಲ್ಲ. ನೀನು 10 ದಿನ ಆದ್ರೂ ಯುದ್ಧವನ್ನ ನಿಲ್ಲಿಸು, ಅಥವಾ 1 ತಿಂಗಳಾದ್ರೂ ಯುದ್ಧವನ್ನ ಮುಂದುವರಿಸು, ಆದ್ರೆ ನಾನು ಕೇಳೋದಿಲ್ಲ. ಯುದ್ಧವನ್ನ ಪ್ರಾರಂಭ ಮಾಡಿರೋದು ನೀನು, ಆದ್ರೆ ಅದನ್ನ ನಿಲ್ಲಿಸುವಂತಹ ನಿರ್ಣಯವನ್ನ ನಾವು ತೆಗೆದುಕೊಳ್ತೀವಿ. ಅದಕ್ಕೆ ನಿನಗೆ ಅಧಿಕಾರವಿಲ್ಲ. ಯಾಕಂದ್ರೆ ಪ್ರಾರಂಭ ಮಾಡಿರೋದು ನೀನು ಯಾವಾಗ ನಿಲ್ಲಿಸ್ತೀನಿ ಅಂದ್ರೆ ನಾವು ಬಿಟ್ಬಿಡ್ತೀವ? ಖಂಡಿತವಾಗ್ಲೂ ಇಲ್ಲ. ಇದಕ್ಕೆ ಪ್ರತಿ ಉತ್ತರ ನಾವು ಕೊಡ್ತೀವಿ. ಅದನ್ನ ನಿಲ್ಲಿಸುವಂಥದ್ದು ನಮ್ಮ ಕೈಯಲ್ಲಿದೆ. ನೀನು ಅದಕ್ಕೆ ಏನು ಹೇಳಬೇಡ ಎನ್ನುವಂತಹ ರೀತಿಯಲ್ಲಿ ಇರಾನ್ ಕೂಡ ಉತ್ತರ ಕೊಡ್ತಾ ಇದೆ. ಯಾವ ಕಾರಣಕ್ಕೂ ಕೂಡ ಬಗ್ತಾ ಇಲ್ಲ. ಸಾಕಷ್ಟು ನಷ್ಟ ಆಗಿದೆ ಇರಾನ್ಗೆ, ತನ್ನ ಆದಾಯದ ಮೇಲೇನೆ ಹೊಡೆತು ಬಿಟ್ಟಿದೆ. ಇನ್ನು ಇರಾನನ್ನ ಮರು ಕಟ್ಟಬೇಕಂದ್ರೆ ಇಲ್ಲ ಅಂದ್ರೂ ಒಂದು 20 ವರ್ಷಗಳ ಕಾಲ ಹೊರಟೋಗುತ್ತೆ. ಅಂತಹ ಪರಿಸ್ಥಿತಿಗೆ ಇರಾನ್ ಬಂದ್ಬಿಟ್ಟಿದೆ. ಮೊದಲೇ ಕರೆನ್ಸಿಯ ಮೌಲ್ಯ ಇಳಿಕೆ, ಈಗಾಗಲೇ ಬೆಲೆಗಳ ಏರಿಕೆ ಆಗಿದ್ವು, ಕರೆಂಟ್ ಸರಿಯಾಗಿ ಬರ್ತಾ ಇಲ್ಲ, ನೀರಿನ ಒಂದು ಬಳಕೆ ಸರಿಯಾಗಿ ಸಿಗ್ತಾ ಇಲ್ಲ. ಇಂಥದ್ದೆಲ್ಲವನ್ನು ಕೂಡ ಇರಾನ್ ಅನುಭವಿಸ್ತಾ ಇತ್ತು. ಹೀಗಾಗಿ ಅಲ್ಲಿಯ ಪ್ರಜೆಗಳು ಬೀದಿಗೆ ಇಳಿದ್ಬಿಟ್ಟು ಖಮೇನಿಯ ಸರ್ಕಾರವನ್ನು ಹೊಡೆದೋಡಿಸ್ಲಿಕ್ಕೆ ನಿಂತಿದ್ರು. ಅದರ ಮಧ್ಯದಲ್ಲಿ ಯುದ್ಧ ಆಗಿ ಇನ್ನೂ ಹೆಚ್ಚಿನ ಹೊಡೆತ ಬಿಟ್ಟು ಇದೆಲ್ಲದೂ ಕೂಡ ಆಗಿದ್ರೂ ಸಹಿತ ಇರಾನ್ ಯಾವ ಕಾರಣಕ್ಕೂ ಕೂಡ ಬಗ್ತಾ ಇಲ್ಲ. ತನ್ನ ಯುದ್ಧವನ್ನ ತಾನು ಮುಂದುವರಿಸ್ತಾ ಇದೆ. ಈಗ ಸದ್ಯಕ್ಕೆ ಈ ಅಮೆರಿಕಾದ ಟ್ರಂಪ್ ಇದನ್ನಲ್ಲ, ತನ್ನ ಹುಚ್ಚಾಟಕ್ಕೆ ತನ್ನ ಪ್ರಜೆಗಳಿಗೆ ಈಗ ಮುಗಿಬದ್ದು ಬಿಟ್ಟಿದ್ದಾರೆ ಈ ಟ್ರಂಪ್ನ ಹಿಂದೆ. ಹಾಗಾದ್ರೆ ಏನು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ. ಇದಕ್ಕೆ ಮುಖ್ಯವಾದ ಕಾರಣ ಯುದ್ಧ ಅಂತ ಹೇಳಬಹುದು. ಹೌದು, ಅಲ್ಲಿಯ ಒಂದು ಪ್ರಜೆಗಳಿಗೆ, ಅಂದ್ರೆ ಅಮೆರಿಕಾದ ಪ್ರಜೆಗಳಿಗೆ ಇರಾನ್ ವಿರುದ್ಧವಾಗಿ ಯುದ್ಧ ಮಾಡೋದು ಇಷ್ಟನಾ? ಇದಕ್ಕೆ ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಅಮೆರಿಕ ಈಗಾಗಲೇ ಒಂದು ಸುಮ್ನೆ ಇನ್ನೊಂದು ದೇಶದ ಮೇಲೆ ಮೂಗು ತೋರಿಸೋದು ಅಲ್ಲಿಯ ಒಂದು ಪ್ರಜೆಗಳಿಗೆ ಇಷ್ಟ ಇಲ್ಲ. ಈಗಾಗಲೇ ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇತ್ತು, ಅಲ್ಲಿ ಕೂಡ ಮೂಗು ತೋರಿಸುತ್ತೆ. ಈಗ ಇಸ್ರೇಲ್ ಇರಾನ್ ಯುದ್ಧ ಮಾಡುವಾಗ ಇದರದೇನು ಕೆಲಸ ಅಂತ ಅಲ್ಲಿಯ ಪ್ರಜೆಗಳು ಕೇಳ್ತಾರೆ.
ಸೈನಿಕರನ್ನು ಕೂಡ ಕರೆದುಕೊಂಡು ಹೋಗೋದು ನಮ್ಮ ದೇಶದ ಆಸ್ತಿಯವರು. ಸೊ ಅವರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಸುಮ್ಮನೆ ಬಲಿ ಕೊಡೋದು ಯಾಕೆ? ಇದೆಲ್ಲವೂ ಕೂಡ ನಮಗಿಷ್ಟ ಆಗ್ತಾ ಇಲ್ಲ ಅಂತ ಪ್ರಜೆಗಳು ಹೇಳ್ತಾ ಇದ್ದಾರೆ. ಅಮೆರಿಕದ ಸಂಪತ್ತನ್ನ ಯುದ್ಧಗಾಗಿ ಅಂದ್ರೆ ಅಮೆರಿಕದ ಸಂಪತ್ತನ್ನ, ತಮ್ಮ ಆಸ್ತಿಯನ್ನ, ನಾವು ದುಡಿದಿರ್ತಕ್ಕಂತಹ ದುಡ್ಡನ್ನ, ತೆರಿಗೆಯನ್ನ ಇವರು ಸುಮ್ಮನೆ ಯುದ್ಧಕ್ಕೆ ಬಳಸಿ ನೀರಿನಂತೆ ಹರಿಸೋದು, ಖರ್ಚು ಮಾಡೋದು ಇದು ಕೂಡ ನಮಗಿಷ್ಟ ಇಲ್ಲ. ನಮ್ಮ ಸೈನಿಕರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಸುಮ್ಮನೆ ಅವರನ್ನ ಬಲಿ ಕೊಡೋದು ಇದು ಕೂಡ ನಮಗಿಷ್ಟ ಇಲ್ಲ ಅಂತ ಅಲ್ಲಿಯ ಪ್ರಜೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಅದರ ನಡುವೆನೆ ಇನ್ನೊಂದು ಘಟನೆ ಹೇಳ್ತೀನಿ ಕೇಳಿ. ಇನಾಬ್ ಶಾಹಿ ಎನ್ನುವಂತಹ ಪ್ರದೇಶ ಇರಾನ್ನಲ್ಲಿ, ಅಲ್ಲಿ 187 ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳನ್ನ ಅಮೆರಿಕ ಬಲಿ ಕೊಡುತ್ತೆ. ಹೌದು, ಅಮೆರಿಕ ಈ ಒಂದು ಕೆಲಸವನ್ನ ಮಾಡತ್ತಲ್ವಾ, ಇದರಿಂದ ಇನ್ನಷ್ಟು ಆಕ್ರೋಶ ಅಮೆರಿಕದ ಪ್ರಜೆಗಳಲ್ಲಿ ಹುಟ್ಟುಕೊಳ್ಳುತ್ತೆ. ಅದನ್ನ ವಿರೋಧಿಸ್ತಕ್ಕಂತಹ ಪ್ರಜೆಗಳು ಕೂಡ ಅಲ್ಲಿ ಇದ್ದಾರೆ. ಸರಿಸುಮಾರು 50 ರಾಜ್ಯಗಳಲ್ಲಿ ಕೂಡ ನೋ ಕಿಂಗ್ ಎನ್ನುವಂತಹ ಒಂದು ಪ್ರತಿಭಟನೆ ಅಮೆರಿಕಾದಲ್ಲಿ ನಡೀತಾ ಇದೆ. 50 ರಾಜ್ಯಗಳಲ್ಲಿ ಕೂಡ ಈ ಪ್ರತಿಭಟನೆ ನಡೀತಾ ಇದೆ. ನೋ ಕಿಂಗ್, ನಮಗೆ ರಾಜ್ಯನೇ ಬೇಡ, ಈ ಟ್ರಂಪ್ ನಮಗೆ ಬೇಡವೇ ಬೇಡ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಾವು ಹಿಂದಿನ ವಿಡಿಯೋಸ್ಗಳಲ್ಲಿ ಟ್ರಂಪ್ ಭಾರತಕ್ಕೆ ತೆರಿಗೆಯನ್ನ ಹೆಚ್ಚಳ ಮಾಡುವಾಗ ಅಥವಾ ಇರಾನ್ ಜೊತೆಗೆ ಯಾರು ಸಂಬಂಧವನ್ನ ಇಟ್ಕೊಳ್ತೀರಿ, ನಿಮ್ಮ ಜೊತೆಗೆ ನಾವು ರಫ್ತು ಮಾಡುವಂತಹ ಎಲ್ಲ ವಸ್ತುಗಳನ್ನು ನಿಲ್ಲಿಸ್ತೀವಿ, ನಾವು ಆಯಿಲ್ ಕೊಡೋದನ್ನು ನಿಲ್ಲಿಸ್ತೀವಿ, ಹೀಗೆ ಅನೇಕ ರೀತಿಯಲ್ಲಿ ನಾವು ಟ್ಯಾರಿಫನ್ನು ವಿಧಿಸ್ತೀವಿ, ಅದು ಇದು ಅಂತ ಭೋಗಳೆ ಬಿಡ್ತಾ ಇದ್ದ. ಇದು ಕೊನೆಗೆ ಒಂದು ದಿನ ಇವನ ಮೈಯನ್ನೇ ತಿನ್ನತ್ತೆ ಅಂತ ನಾವು ಹೇಳಿದ್ವಿ. ಸೊ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ವಿ. ನಾವು ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಮಾಹಿತಿದಾರರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಸೊ ಹಾಗಾಗಿ ಅಮೆರಿಕಾದ ಟ್ರಂಪನ್ನು ಈಗ ಅಲ್ಲಿಯ ಜನರೇ ನುಗ್ಗಿ ನೀರು ಮಾಡ್ತಾ ಇದ್ದಾರೆ. ಹೌದು, ಅಲ್ಲಿಯ ಜನರೇ ಈಗ ತೆಗಳ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿಗೆ ಟ್ರಂಪ್ ಬಂದಿದ್ದಾನೆ. ಒಂದಲ್ಲ ಒಂದು ದಿನ ಆತನ ಈ ಹುಚ್ಚಾಟಕ್ಕೆ, ಹುಚ್ಚುತನಕ್ಕೆ ತಾನೇ ಬಲಿ ಆಗ್ತಾನೆ. ಜಗತ್ತಿನಲ್ಲಿನೇ ತಾನೇ ಒಂದು ರಾಜ್ಯ ಅನ್ಕೊಂಡು ಬಿಟ್ಟಿದ್ದಾನಂತ ಅಲ್ಲಿಯ ಪ್ರಜೆಗಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಇನ್ನೊಂದು ಏನಪ್ಪಾ ಅಂದ್ರೆ, ಒಂದಲ್ಲ ಎರಡಲ್ಲ ಸರಿಸುಮಾರು 8 ಮಿಲಿಯನ್ ಅಷ್ಟು ಜನರು ಅಲ್ಲಿ ಭಾಗಿಯಾಗಿದ್ರು. ಅಮೆರಿಕಾದಲ್ಲಿನೇ ಒಂದು ಅತಿ ದೊಡ್ಡ ಸ್ಟ್ರೈಕ್ ಇತಿಹಾಸ ಇದು. ಹಿಂದಿನ ಯಾವ ದಿನದಲ್ಲಿ ಕೂಡ ಇಷ್ಟೊಂದು ಜನ ಕೂಡಿರಲಿಲ್ಲ ಈ ಸ್ಟ್ರೈಕ್ಗೋಸ್ಕರ. 50 ರಾಜ್ಯಗಳಲ್ಲಿ 8 ಮಿಲಿಯನ್ ಅಷ್ಟು ಜನ, 80 ಲಕ್ಷ ಜನ ಸ್ಟ್ರೈಕ್ ಹಿಡಿತಾರೆ ಟ್ರಂಪ್ನ ವಿರುದ್ಧವಾಗಿ. ಟ್ರಂಪನ್ನ ಮೂರ್ತಿ ಮಾಡಿ ಹೊಡೆದು, ಏನು ಬೇಕಲ್ಲ ಅದರೆಲ್ಲದರಲ್ಲೇ ಹೊಡೆದು ಉಗುಳಿ ಈ ರೀತಿ ಸ್ಟ್ರೈಕ್ ಅನ್ನ ರೋಡ್ಗಳಲ್ಲಿ ಮಾಡ್ತಾರಂದ್ರೆ, ಒಬ್ಬ ಅಧ್ಯಕ್ಷನನ್ನ ಜನರಿಗೆ ಎಷ್ಟು ಬೇಸತ್ತಿರಬಹುದು ನೀವೇ ಥಿಂಕ್ ಮಾಡಿ. ಹಿಂದಿನ ದಿನದಲ್ಲಿ ಕೂಡ ನೀವು ಗಮನಿಸಬಹುದು ಸ್ನೇಹಿತರ, ವಿಯೆಟ್ನಾಂ ಜೊತೆಗಿನ ಯುದ್ಧವನ್ನ ಅಮೆರಿಕ ತಾನೇ ಕಾಲ್ಕೆರೆದು ಹೋಗತ್ತೆ. ಆದ್ರೆ ಆ ಯುದ್ಧದಲ್ಲಿ ಅಮೆರಿಕಾಗೆ ಏನಾಗತ್ತೆ, ಸೋಲ್ ಅನುಭವಿಸ್ಬೇಕಾಗತ್ತೆ, ಸೋಲನ್ನ ಒಪ್ಕೊಳ್ಳತ್ತೆ. ಯಾಕೆ ಅಂತ ಕೇಳೋದಾದ್ರೆ, 58,000 ಜನರ ಸೈನಿಕರ ಸಾವಾಗತ್ತೆ ಅಲ್ಲಿ ಆ ಯುದ್ಧದಲ್ಲಿ. ಸೊ ಲೈವ್ ಆಗಿ ಕೂಡ ತೋರಿಸ್ತಾ ಇದ್ರು, ನೀವು ಗಮನಿಸಿರಬಹುದು. ಆ ಸಂದರ್ಭದಲ್ಲಿ ಕೂಡ ಆಗಿನ ರಾಜ್ಯ ಸರ್ಕಾರ ಅಲ್ಲಿರ್ತಕ್ಕಂತಹ ಸರ್ಕಾರ ಸೋಲನ್ನ ಅನುಭವಿಸ್ಬೇಕಾಗತ್ತೆ. ಯಾಕಂದ್ರೆ ಇಷ್ಟೆಲ್ಲ ಸೈನಿಕರ ಬಲಿ ಆಗ್ತಾ ಇದೆ, ಕಾಲ್ ಕೆರ್ಕೊಂಡ್ ಜಗಳಕ್ಕೆ ಹೋಗಿದೆ, ನೀವು ಈ ಯುದ್ಧವನ್ನ ನಿಲ್ಲಿಸಲೇಬೇಕಂತ ಆ ಒಂದು ಪ್ರಜೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ. ಅಂದ್ರೆ ಕಾಲ್ ಕೆರೆದು ಜಗಳಕ್ಕೆ ಹೋಗೋದು, ನಮ್ಮ ಸೈನಿಕರನ್ನ ಬಲಿ ಕೊಡೋದು, ಈ ರೀತಿ ಮಾಡೋದ್ರಿಂದ ನಮಗೆ ನಷ್ಟ ಅನ್ನುವಂತಹ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ. ಆಗ ಅಲ್ಲಿಯ ಸರ್ಕಾರ ಅಂದ್ರೆ ಅಮೆರಿಕಾದಲ್ಲಿರ್ತಕ್ಕಂತಹ ಸರ್ಕಾರ ಸೊ ಅನಿವಾರ್ಯವಾಗಿ ಪ್ರಜೆಗಳನ್ನ ಮಾತನ್ನ ಕೇಳಲೇಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತೆ. ಹೀಗಾಗಿ ಯುದ್ಧವನ್ನ ನಿಲ್ಲಿಸ್ಬಿಡತ್ತೆ, ಸೋಲನ್ನ ಅನುಭವಿಸತ್ತೆ. ಸೊ ಇದೆಲ್ಲವೂ ಕೂಡ ಕಾರಣ ಆಗತ್ತೆ. ಈಗ ಮತ್ತೆ ಟ್ರಂಪ್ನ ಹುಚ್ಚಾಟತನವನ್ನ ಒಂದಾದ ಮೇಲೆ ಒಂದು ನೋಡ್ತಾನೆ ಬಂದಿದ್ದಾರೆ. ನಮ್ಮ ಇಂಡಿಯಾದ ಮೇಲೆ, ನಮ್ಮ ಭಾರತದ ಮೇಲೆ ಯಾವಾಗ ಟ್ಯಾರಿಫ್ ವಿಧಿಸ್ತಾ ಹೋದ್ರೋ ಆ ಸಂದರ್ಭದಲ್ಲಿ ಕೂಡ ಅಲ್ಲಿರ್ತಕ್ಕಂತಹ ವಿದೇಶಾಂಗ ಸಚಿವರು ಕೂಡ ಟ್ರಂಪ್ಗೆ ಸಲಹೆಯನ್ನ ಕೊಡ್ತಾರೆ. ಪ್ರಜೆಗಳು ಕೂಡ ನಮ್ಮ ಒಂದು ವಸ್ತುಗಳು ಹೋಗ್ತಾ ಇದ್ವು, ರಫ್ತು ಆಗ್ತಾ ಇದ್ವು ಅಮೆರಿಕಾಗೆ. ಸೊ ಆ ವಸ್ತುಗಳ ಮೇಲೆ ಕೂಡ ಹೆಚ್ಚಿನ ಒಂದು ಒಲವನ್ನ ತೋರಿಸ್ತಾ ಇದ್ರು. ಅದೆಲ್ಲವೂ ಕೂಡ ಖರೀದಿ ಮಾಡ್ಲಿಕ್ಕೆ ಬೆಲೆಗಳ ಏರಿಕೆ ಆಗ್ತವೆ. ಹೀಗಾಗಿ ಇನ್ನಷ್ಟು ಅಮೆರಿಕಾದ ಜನರಿಗೆ ತೊಂದರೆ ಉಂಟಾಗತ್ತೆ. ಇದೆಲ್ಲವೂ ಕೂಡ ಮನಸ್ತಾಪ. ಈ ಟ್ರಂಪ್ನ ಇಗೋ ಇದೆಯಲ್ಲ, ಈ ಇಗೋದಿಂದ ಇಡೀ
ಅಮೇರಿಕಾವನ್ನೇ ನಾಶ ಮಾಡಿಬಿಡ್ತಾನೆ ಎನ್ನುವಂತಹ ಭಯ ಅಲ್ಲಿಯ ಪ್ರಜೆಗಳಿಗೆ ಕಾಡ್ತಾ ಇದೆ. ಇದು ನಮಗೂ ಕೂಡ ಗೊತ್ತಿತ್ತು. ಅಮೇರಿಕಾಗೆ ಒಂದಿಲ್ಲ ಒಂದು ದಿನ ಈ ಟ್ರಂಪ್ ತನ್ನ ಹುಚ್ಚಾಟದಿಂದ ಈ ಪರಿಸ್ಥಿತಿಗೆ ತಂದೇ ತರ್ತಾನೆ ಅಂತ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದೆ. ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಜನರು ಕೂಡ ಹೇಳಿದ್ರು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೊ ಹೀಗಿದೆ ಮಾಹಿತಿ ಅಂತ ನಾನು ವರದಿ ಮಾಡಿದ್ದೀನಿ. ಸೊ ಮತ್ತೆ ಏನೇನು ಬೆಳವಣಿಗೆ ಆಗುತ್ತೆ ನೋಡೋಣ ಮುಂದಿನ ವಿಡಿಯೋಸ್ಗಳಲ್ಲಿ. ವಿಡಿಯೋ ನೋಡಿದಕ್ಕಂತೂ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯವನ್ನು ರಾಷ್ಟ್ರದ ಎಲ್ಲ ಪ್ರಜೆಗಳಿಗೆ ಶೇರ್ ಮಾಡುವಂತಹ ಕೆಲಸ ಮಾಡಿ.